ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬಾ ಈಗ ಮಳೆ ಬರ್ತಾ ಇದೆ. ಸೊ ಈ ಒಂದು ಮಳೆಗೆ ಪರ್ಫೆಕ್ಟ್ ಆಗಿರುವಂಥ, ರುಚಿಯಾಗಿರುವಂಥ, ಈಸಿಯಾಗಿರುವಂಥ ಒಂದು ಪಕೋಡ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ನೀವು ಯಾವಾಗಲೂ ಕೂಡ ಪಕೋಡನ ತಯಾರಿಸಿ ತಿಂದಿರ್ತೀರ. ಆದರೆ ಈ ಪಕೋಡ ಒಂದ್ಸಲ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ, ಆಗ ನಿಮಗೆ ಇದರ ಟೇಸ್ಟು ಹೇಗಿರುತ್ತೆ ಅನ್ನೋದು ತಿಳಿಯುತ್ತೆ. ಈ ಒಂದು ಸ್ನ್ಯಾಕ್ಸ್ ತಯಾರಿಸೋದಕ್ಕೆ ಮೊದಲನೇದಾಗಿ ನಾನು ನೋಡಿ, ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಅರಶಿನ ಹಾಕ್ಕೊಳ್ಳೋಣ. ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿ ಪಕೋಡನ ಖಂಡಿತ ನೀವು ಸುಮಾರು ಸಲ ತಯಾರಿಸಿರ್ತೀರ, ಆದರೆ ಇದು ಖಂಡಿತವಾಗ್ಲೂ ಈರುಳ್ಳಿ ಪಕೋಡ ಅಲ್ವೇ ಅಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಂತರ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕುವಷ್ಟು ಅಚ್ಕಾರದ ಪುಡಿ. ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋದಾದರೆ ಖಾರದ ಪುಡಿಯನ್ನು ಕಮ್ಮಿ ಮಾಡಿ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ, ಹಾಗೆ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಕೆಲವೊಂದ್ಸಲ ಕೆಲವರೆಲ್ಲ ಹೇಳ್ತಾರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಪಕೋಡ, ನಾವು ಬೋಂಡ ಅಥವಾ ಬಜ್ಜಿ ಮಾಡಬೇಕಾದ್ರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ, ಯಾವುದೇ ರೆಸಿಪಿ ಆಗಲಿ. ಸೊ ಹೀಗೆ ನೀವು ತಯಾರಿಸಿ. ಇದಕ್ಕೆ ನಾನು ಸೋಡಾ ಅಥವಾ ಯಾವುದೋ ಈನೋ ಯಾವುದು ಕೂಡ ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್. ತುಂಬಾ ಕ್ರಿಸ್ಪಿಯಾಗಿರುವಂಥ, ಈಸಿಯಾಗಿರುವಂತಹ ಒಂದು ರುಚಿಯಾಗಿರುವಂತಹ ಒಂದು ಬೋಂಡ ಅಥವಾ ಪಕೋಡ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು. ಸೊ ನಾನು ಅಕ್ಕಿ ಹಿಟ್ಟು ಏನೋ ಹಾಕ್ಕೊಳ್ತಾ ಇಲ್ಲ, ಕಡಲೆ ಹಿಟ್ಟೇ ಸಾಕಾಗುತ್ತೆ ಅಂತ ಹೇಳಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಜೀರಿಗೆ ಆವಾಗಲೇ ಹಾಕ್ಕೊಳ್ಬೇಕಾಗಿತ್ತು, ಆದರೆ ಏನು ತೊಂದರೆ ಇಲ್ಲ, ಈಗಲೂ ಕೂಡ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಅಥವಾ ಅಜ್ವೈನ್ ಯಾವುದನ್ನಾದರೂ ಒಂದನ್ನು ಉಪಯೋಗಿಸಿ ಫ್ರೆಂಡ್ಸ್. ನಂತರ ಈಗ ಕರಿಬೇವನ್ನು ಕಟ್ ಮಾಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 10 ಕರಿಬೇವು ಎಲೆನ ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಹಸಿರು ಮೆಣಸಿನಕಾಯಿನಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವರು ಕೂಡ ಖಾರ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನು ಹಸಿರು ಮೆಣಸಿನಕಾಯಿನ ಸ್ವಲ್ಪ ವೀಡಿಯೋಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಟೋಟಲಾಗಿ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಮಕ್ಕಳಿಗೋಸ್ಕರ ಅನ್ನೋದಾದರೆ ನೀವು ಕೂಡ ಮನೆಯಲ್ಲಿ ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ದಲೇ ಹಾಗೆ ಮಾಡ್ಬೋದು. ನಂತರ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕ್ಯಾರೆಟನ್ನು ನಾನು ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ನಂತರ 1 ಆಲೂಗೆಡ್ಡೆಯನ್ನು ಸಣ್ಣದಾಗಿ ತುರಿದು ತೊಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಬೀನ್ಸನ್ನು ನಾವು ಸುಮಾರು ಇಲ್ಲಿ 1 ಕಪ್ ಆಗುವಷ್ಟು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು, ಹಾಗೆ ನಾನಿಲ್ಲಿ ಬೀನ್ಸ್ 1 ಕಪ್ಪು ಮತ್ತು ಆಲೂಗೆಡ್ಡೆ 1 ಕಪ್ಪು. ಅದೇ ಅಳತೆಯಲ್ಲಿ 1.25 ಕಪ್ಪು ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಉದ್ದುದ್ದವಾಗಿ ನಾನು ಯಾವಾಗಲೂ ಬೋಂಡ ಮಾಡಬೇಕಾದ್ರೆ ನಾನು ಕಟ್ ಮಾಡ್ಕೊಳ್ತೀನಿ, ಆ ರೀತಿ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀವು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನಿಮಗೆ ಗಟ್ಟಿಯಾಗಿದೆಯಾ ಅಥವಾ ತೆಳ್ಳಗಿದೆಯಾ ನಿಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅನ್ನೋದಾದರೆ ನೋಡಿ, ಈ ರೀತಿಯಾಗಿ ಉದುರಾಗಿದೆ ಅಂತಂದರೆ ನೋಡಿ, ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂತ. ಇದಕ್ಕೆ ಹಿಟ್ಟು ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಿಟ್ಟನ್ನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ, ಮಿಕ್ಸ್ ಆಗಿದೆ ನೋಡ್ಬೋದು ನೀವು. ಈಗ ಒಂದು ಉಂಡೆಯನ್ನು ಮಾಡಿಕೊಂಡ್ರೆ ನೀಟಾಗಿ ಉಂಡೆ ಬರುತ್ತಾ ಇಲ್ವಾ ಅನ್ನೋದನ್ನು ನೋಡೋಣ. ನೋಡಿ, ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ಹಿಟ್ಟು ರೆಡಿಯಾಗಿದೆ. ಇದೇ ರೀತಿ ಇವಾಗ ನಾವು ಬೋಂಡಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಎಣ್ಣೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ನಾವು ಈಗ
ಬೋಂಡಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದನ್ನು ಬೇಯಿಸುವಂಥ ಒಂದು ವಿಧಾನ ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಹೈ ಫ್ಲೇಮ್ ಮಾಡಿಕೊಂಡು ಮೇಲೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗೆ ಎಲ್ಲ ಹಸಿ ಹಸಿ ಇರುತ್ತೆ. ಕೆಲವರೆಲ್ಲ ಹಾಗೆ ಮಾಡಿರ್ತಾರೆ. ಅದಕ್ಕೋಸ್ಕರ ನನಗೆ ತುಂಬಾ ಕಾಮೆಂಟ್ ಬರ್ತಾ ಇತ್ತು, ಇಲ್ಲ ಮ್ಯಾಮ್ ಯಾಕೋ ನಮಗೆ ಪಕೋಡ ಮಾಡಿದ್ರೆ ಎಣ್ಣೆ ಹೀರ್ಕೊಳ್ಳುತ್ತೆ, ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮೆತ್ತಗೆ ಆಗ್ಬಿಡುತ್ತೆ, ಯಾಕೆ ಅಂತ. ಸೊ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಮಾಡಿಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು, ಇದನ್ನು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಮಾಡಿರೋವಂಥ ರೆಸಿಪಿ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಬರುತ್ತೆ. ಸೊ ಈಗ ನೋಡಿ ಎಲ್ಲದೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇವಾಗ ಕಲರ್ ಒಂದು ಸೈಡ್ ಎಲ್ಲ ಚೇಂಜ್ ಆಗಿದೆ. ಈಗ ಇನ್ನೊಂದು ಸೈಡ್ ಕಲರ್ ಚೇಂಜ್ ಆಗಬೇಕು, ಅದಕ್ಕೋಸ್ಕರ ಈಗ ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ನಿಧಾನವಾಗಿ ಟರ್ನ್ ಮಾಡಿ ಎರಡು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ನಿಮಗೆ ಬೇಕಾಗಿದ್ದ ಟೈಮಲ್ಲಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಪಕೋಡ ರೆಸಿಪಿ. ಮಳೆಗಂತೂ ಪರ್ಫೆಕ್ಟ್ ಆಗಿರುವಂತಹ ಒಂದು ಬಿಸಿ ಬಿಸಿ ಆಗಿರುವಂತಹ ಒಂದು ಪಕೋಡ ಜೊತೆ ಒಂದು ಟೀ ಅಥವಾ ಕಾಫಿ ಇದ್ದರೆ ಸೂಪರ್ ಕಾಂಬಿನೇಷನ್ ಅಲ್ವಾ. ಸೊ ಖಂಡಿತವಾಗ್ಲೂ ಸಂಜೆ ಹೊತ್ತು ಮಾಡ್ಕೊಳ್ಳುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಕೋಡ ಅಥವಾ ಬೋಂಡಾ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಈಗ ಆಗಿದೆ ನೋಡಿ, ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಎರಡು ಸೈಡ್ ಕೂಡ. ಈಗ ಇದನ್ನು ಒಂದು ಟಿಶ್ಯೂ ಮೇಲೆ ಫಸ್ಟಿಗೆ ತೆಗೆದಿಟ್ಕೊಳ್ತೀನಿ. ಅದಾದ ನಂತರ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಇದನ್ನು ನೋಡಿ ಈಗ ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ ಎಲ್ಲದನ್ನು ಕೂಡ ನಿಧಾನವಾಗಿ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ದಯವಿಟ್ಟು ನೀವು ಗಮನ ವಹಿಸಿ, ಇಲ್ಲ ಅಂತಂದರೆ ಒಂದೊಂದು ಸಲ ಪಾತ್ರೆ ಬಿದ್ದುಬಿಡುತ್ತೆ, ಕಾಲ ಮೇಲೆ ಹಾಕ್ಕೊಂಡ್ಬಿಡ್ತೀರ. ಸೊ ನೋಡಿಕೊಂಡು ಎಣ್ಣೆಯಲ್ಲಿ ನಾವು ಕರಿಬೇಕಾದ್ರೆ ಖಂಡಿತ ತುಂಬಾ ಗಮನ ಇಡಬೇಕು ನಮಗೆ ಅಂತೂ. ಈಗ ನೋಡಿ ನಾನು ಫ್ರೈ ಮಾಡಿರುವಂತಹ ಪಕೋಡನೇ ಮತ್ತೆ ತೆಗೆದು ಸ್ವಲ್ಪ ಫ್ರೆಶ್ ಮಾಡಿ ಮತ್ತೆ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿ ಹೀಗೆ ಫ್ರೈ ಮಾಡೋದ್ರಿಂದ ಫ್ರೆಶ್ ಮಾಡಿದ್ರೂ ಮಾಡ್ಕೋಬೋದು, ಅಥವಾ ಬೇಡ ಅಂದರೆ ಹಾಗೆ ಬಿಡ್ಬೋದು. ಹಾಗೆ ನೀವು ಇದನ್ನು ಮತ್ತೆ ಇನ್ನೊಂದು ಸಲ ಹಾಕ್ಕೊಳ್ಳಿ, ಆವಾಗ ಇನ್ನು ಮತ್ತಷ್ಟು ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ರೀತಿ ಒಂದು ಸಲ ಪಕೋಡನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಆಗಿದೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿರುವಂಥ ಒಂದು ಪಕೋಡ ರೆಡಿಯಾಗಿದೆ. ಸೊ ಮತ್ತೆ ಇದನ್ನು ಇವಾಗ ಒಂದು ಟಿಶ್ಯೂ ಮೇಲೆ, ಬೇರೆ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಬ್ಯಾಚು ಪಕೋಡಗಳನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಬರ್ತೀನಿ. ಗರಿ ಗರಿಯಾಗಿರೋವಂಥ ಒಂದು ವೆಜಿಟೇಬಲ್ ಪಕೋಡ ಅಥವಾ ಆಲೂಗೆಡ್ಡೆಯ ಪಕೋಡ ಅಥವಾ ತರಕಾರಿಯ ಪಕೋಡ ಅಥವಾ ಈರುಳ್ಳಿ ಪಕೋಡ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿರುವಂಥ ಒಂದು ಗರಿ ಗರಿಯಾಗಿರುವಂತಹ ಒಂದು ಪಕೋಡನ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.